ಜನರ ತೀರ್ಪನ್ನು ನಾವು ಗೌರವವಾಗಿ ಒಪ್ತೇವೆ ಅಂತ ಹೇಳಿ ಮುಸ್ತದ್ದಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಬಿಹಾರದಲ್ಲಿ ಏನು ಎನ್ಡಿಎ ಒಂದು ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಆ ಒಂದು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಮುಸ್ತದ್ದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಬಿಹಾರದ ಒಂದು ಎಲೆಕ್ಷನ್ ವಿಚಾರವಾಗಿ ಫಲಿತಾಂಶ ಏನು ಎನ್ಡಿಎ ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಹೀಗಾಗಿ ಮೋದಿ ಮ್ಯಾಜಿಕ್ ಇದರಲ್ಲಿ ವರ್ಕೌಟ್ ಆಗಿದೆ ಅವರು ಹೇಳ್ತಾ ಇದ್ದಾರೆ. ಇತ್ತ ಆರ್ಜೆಡಿಯು ಹಾಗೂ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ. ಸಂಪೂರ್ಣ ಫಲಿತಾಂಶ ಹೊರಬೀಳುವ ಮುನ್ನವೇ ಈ ರೀತಿಯಾದಂತಹ ಒಂದು ಹೇಳಿಕೆಗಳು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತಗಳದನ್ನದೊಂದು ಆರೋಪವನ್ನ ಮಾಡಿದ್ರು. ಆದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಸ್ತದ್ದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರ ಮತದಾರರ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ. ಮತದಾರ ಕೊಟ್ಟ ತೀರ್ಪೇ ಅಂತಿಮ. ರಾಜ್ಯದಲ್ಲಿ ಬಿಹಾರಿಗಳನ್ನು ಭೇಟಿ ಮಾಡಿ ಡಿ.ಕೆ. ಅಬ್ಬರದ ಒಂದು ಪ್ರಚಾರವನ್ನು ಕೂಡ ಮಾಡಿದ್ರು ಈ ಹಿಂದೆ. ಇದೀಗ ಸೋಲನ್ನು ಒಪ್ಪಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಈ ಒಂದು ವಿಚಾರವಾಗಿ ಜನರ ತೀರ್ಪನ್ನು ನಾವು ಗೌರವಯುತವಾಗಿ ಗೌರವಿಸಿ ಒಪ್ಪಿಕೊಳ್ಳುತ್ತೇವೆ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬಿಹಾರದಲ್ಲಿ ಏನು ಫಲಿತಾಂಶ ಪ್ರಕಟವಾಗ್ತಾ ಇದೆ, ಎನ್ಡಿಎ ಭಾರೀ ಒಂದು ಬಹುಮತದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅನೇಕ ಕ್ಷೇತ್ರಗಳಲ್ಲಿ ಎನ್ಡಿಎನೇ ಮುಂದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಈ ವಿಚಾರವಾಗಿ ಮಾತಾಡಿದಂಥ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಏನು ಜನರು ಕೊಟ್ಟಂತಹ ಒಂದು ತೀರ್ಪನ್ನು ನಾವು ಒಪ್ಕೊಳ್ತೀವಿ, ಗೌರವಿಸ್ತೀವಿ. ಯಾವಾಗಲೂ ಕೂಡ ಯಾವ ರಾಜ್ಯದಲ್ಲಿ ಚುನಾವಣೆ ಆದರೂ ಸರಿ, ನಾವು ಜನರು ಕೊಟ್ಟಂತಹ ಒಂದು ತೀರ್ಪಿಗೆ ತಲೆಬಾಗಬೇಕು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದಂತೆ ಕಾಣ್ತಾ ಇದೆ. ಅವರು ಕೂಡ ಒಂದು ರೀತಿಯಲ್ಲಿ ಬಿಹಾರದಲ್ಲಿ ಸೋಲನ್ನು ಒಪ್ಕೊಂಡಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಸೋಲನ್ನು ಒಪ್ಕೊಂಡ್ಬಿಡುತ್ತಾ ಅಂತ ಈ ಒಂದು ವಿಚಾರವಾಗಿ. ಹೀಗಾಗಿ ಸಿದ್ದರಾಮಯ್ಯ ಮತಗಳತನ ಆರೋಪ ಮಾಡಿದರೆ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜ್ಯದಲ್ಲಿ ಬಿಹಾರಿಗಳನ್ನು ಕರೆಸಿ ಒಂದು ದೊಡ್ಡದಾದಂಥ ಒಂದು ಅಬ್ಬರದ ಪ್ರಚಾರವನ್ನು ಮಾಡಿದರು. ಮತ್ತು ಬಿಹಾರಕ್ಕೆ ಹೋಗಿ ಎಲೆಕ್ಷನ್ಗೆ ಓಟನ್ನು ಹಾಕೋಕೆ ರಜೆಯನ್ನು ಕೂಡ ಘೋಷಣೆ ಮಾಡಿದರು. ಹೀಗಿರುವಾಗ ಏನು ಬಿಹಾರದಲ್ಲಿ ಬಂದಂತಹ ಫಲಿತಾಂಶ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಒಂದು ವ್ಯತ್ಯಾಸದಿಂದ ಆಗುತ್ತೆ, ಈ ಒಂದು ಫಲಿತಾಂಶ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಕ್ಸಿಟ್ ಪೋಲಲ್ಲಿ ಕೂಡ ಎನ್ಡಿಎನೇ ಬಹುಮತ ಅಂತ ತೋರಿಸಿದ್ರು. ಆದರೆ ಅದನ್ನು ಕೂಡ ಒಪ್ಪಿರಲಿಲ್ಲ. ಎಕ್ಸಿಟ್ ಪೋಲ್ಗಳ ಒಂದು ವಿಚಾರವಾಗಿ ಭವಿಷ್ಯವನ್ನು ನಾವು ಒಪ್ಪೋದಿಲ್ಲ, ನಿಖರವಾದಂತಹ ಒಂದು ಫಲಿತಾಂಶ ಬಂದಾಗಲೇ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಅನ್ನೋಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳಿದರು. AICC ಅಧ್ಯಕ್ಷ ಅದನ್ನೇ ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಅದನ್ನು ಹೇಳಿದರು. ಈ ಕಡೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾತನಾಡಿದರು ಬೇರೆ ಬೇರೆ. ಮತ್ತು ಬಿಹಾರದಲ್ಲಿರುವಂತಹ ನಾಯಕರು ಕೂಡ ಅದೇ ಮಾತುಗಳನ್ನು ಆಡಿದರು. ಹೀಗಾಗಿ ಬಿಹಾರದ ಒಂದು ಚುನಾವಣೆಯ ಫಲಿತಾಂಶ ಬರೋ ತನಕ ಯಾರೂ ಕೂಡ ಏನೂ ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದರು. ಆದರೆ ಇವತ್ತು ಫಲಿತಾಂಶ ಪ್ರಕಟವಾಗ್ತಾ ಇದೆ. ಬಹುತೇಕವಾಗಿ ಎನ್ಡಿಎ ಒಂದು ದೊಡ್ಡ ಮಟ್ಟದ ಸ್ಥಾನಗಳನ್ನು ತೆಗೆದುಕೊಳ್ಳಬಹುದು ಎನ್ನುವಂತಹ ರೀತಿಯಲ್ಲಿನೇ ಮುನ್ನುಗ್ಗುತ್ತಾ ಇದೆ, ಖಚಿತ ಆದಂತೆ ಕಾಣ್ತಾ ಇದೆ. ಹೀಗಾಗಿ ಈಗ ಸೋಲಿನ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಕೆಲ ನಾಯಕರು. ಕೆಲವರು ಒಪ್ಕೊಳ್ತಾ ಇದ್ದಾರೆ, ಕೆಲವರು ಇನ್ನೂ ಕೂಡ ಅದರ ಬಗ್ಗೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಜನರು ಕೊಟ್ಟಂತಹ ಒಂದು ತೀರ್ಪೇನಿದೆ, ಜನರು ಕೊಟ್ಟಂತಹ ಒಂದು ಆದೇಶ ಏನಿದೆ ಅದನ್ನು ನಾವು ಗೌರವಿಸ್ತೀವಿ, ಒಪ್ಕೊಳ್ತೀವಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಬಿಹಾರದಲ್ಲಿ ಸ್ಪಷ್ಟವಾದಂಥ ಒಂದು ಬಹುಮತ ಸಿಗ್ತಾ ಇದೆ ಎನ್ಡಿಎಗೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮುಖಭಂಗ ಆದಂತೆ ಕಾಣ್ತಾ ಇದೆ ಕಾಂಗ್ರೆಸ್ಗೆ. JDU ಹಾಗೂ ಕಾಂಗ್ರೆಸ್ಗೆ ಸ್ವಲ್ಪ ಭಾರಿ ಮುಖಭಂಗ ಆಗಿದೆ. ಅಲ್ಲಿ ಸಂಪೂರ್ಣ ಒಂದು ಫಲಿತಾಂಶ ಹೊರಬೀಳುವ ಒಂದು ಮುನ್ನಾನೇ ಸೋಲೊಪ್ಕೊಳ್ತಾ ಇದ್ದಾರೆ ಕೆಲ ನಾಯಕರು. ಹೀಗಾಗಿ ಏನೇನೋ ಒಂದು ಮಾತುಕತೆ ಆಗಿತ್ತು, ಬಿಹಾರದಲ್ಲಿ ಆದಂಥ ಒಂದು ದೊಡ್ಡ ಮಟ್ಟದ ಒಂದು ಪ್ರಚಾರಗಳೇನಿತ್ತು ಎಲೆಕ್ಷನ್ಗೂ ಮುಂಚೆ, ಎಲ್ಲ ಒಂದು ಪಾರ್ಟಿಯವರು ಕೂಡ ಪಕ್ಷದವರು ಕೂಡ ದೊಡ್ಡ ಮಟ್ಟದ ಒಂದು ಭಾಷಣಗಳನ್ನು ಮಾಡಿದರು. ಅವರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನು ಮಾಡಿದರು. ಕೆಲವೊಂದು ದೊಡ್ಡ ಒಂದು ಏನು ನಾವು ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳಿದರು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅಲ್ಲಿ ಕೂಡ. ಹೀಗಾಗಿ ಏನೇ ಮಾಡಿದರೂ ಕೂಡ ಕೆಲವೊಂದು ಪಕ್ಷಕ್ಕೆ ವರ್ಕೌಟ್ ಆಗಲಿಲ್ಲ. ಎನ್ಡಿಎ ಕಡೆ ಇರುವಂಥ ಒಂದು ಬಹುತೇಕ ಪಕ್ಷಗಳೇನಿದೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೆಲುವಿನ ಕಡೆ ಸಾಗ್ತಾ ಇವೆ. ಈ ಒಂದು ವಿಚಾರವಾಗಿ ಇದೇ ವಿಚಾರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಜನರು ಹೇಳಿದಂಥದ್ದನ್ನು ನಾವು ಒಪ್ಪಿಕೊಳ್ತೀವಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.